ಅಮ್ಮಿ, ನೀವಿಬ್ರು ಹಿಂಗ್ ನಿಂತ್ಕೊಂಡಿದ್ದೀರಾ? ರಚನಾ, ಸೆಟ್ ಆಯ್ತೈತೆ ಅಂತ್ಯಾ? ಹೇ, ಸೆಟ್ ಆಗ್ದೇನು ಪರ್ಫೆಕ್ಟ್ ಆಗಿರುತ್ತೆ. ಏನಾಗೈತ್ ನಿಮ್ಗೆ? ಏನ್ ಮಾತಾಡ್ತಿದ್ದೀರಾ? ಅಲ್ಲ ಅಮ್ಮಿ, ನೀನೇನು ಈಟ್ ಬಿರ್ನೆ ಬಂದಿದ್ಯಾ? ಅಯ್ಯೋ ಕಮ್ಲಿ, ಎಲ್ಲದಕ್ಕೂ ಕಾರಣ ಐತೆ, ಹೊಸಿ ಇರು. ಕಮ್ಲಿ, ನೀನ್ ಸ್ವಲ್ಪ ಬದಲಾಯಿಸೋಣ ಅಂತ. ಈ ಸೆಲೆಬ್ರಿಟೀಸ್ಗೋಸ್ಕರ ಟಿವಿ ರಿಪೋರ್ಟರ್ಸ್ ಕಾಯ್ತಾ ಇರ್ತಾರಲ್ಲ, ಆ ತರ ನಾವಿಬ್ರು ನಿಂಗೆ ಕಾಯ್ತಾ ಇದೀವಿ, ಗೊತ್ತಾ? ಅಲ್ಲ, ನೀವೇನ್ ಹೇಳ್ತಿದ್ದೀರಾ? ಕಮ್ಲಿ, ಇವತ್ತು ನಿನ್ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಗೋ ದಿನ. ನಿನ್ ಲೈಫಲ್ಲೇ ಸ್ಪೆಷಲ್ ಡೇ ಇವತ್ತು. ನೀನ್ ಸ್ವಲ್ಪ ಸ್ಪೆಷಲ್ ಆಗಿ ಕಾಣೋದು ಬೇಡ್ವಾ? ರಚನಾ, ನಮ್ ಕಮ್ಲಿ ಯಾವತ್ತಿದ್ರು ಪೆಸೆಲೆಯ, ಆದ್ರೆ ಇವತ್ತೊಸಿ ಎಕ್ಸ್ಟ್ರಾ ಪೆಸೆಲ್ಲ ಕಾಣ್ಬೇಕು ಅಂತ ಹೇಳು. ಅಯ್ಯೋ, ನಂಗೇನು ಬೇಡ, ನಾನು ಹೆಂಗಿವ್ನೋ ಹಂಗೆ ಇರ್ತೀನಿ, ನನ್ನ ಬಿಟ್ಬಿಡಿ. ಇರು ಕಮ್ಲಿ, ಇವತ್ ನೀನ್ ಏನು ಹೇಳಂಗಿಲ್ಲ. ನಿಂಗೋಸ್ಕರ ಇವತ್ತು ಹೊಸ ಬಟ್ಟೆ ತಗೊಂಡ್ಬಂದಿದೀನಿ, ತಗೋ ಹಾಕೊಂಬ. ಅಯ್ಯೋ ಆಟೆ ಅಲ್ಲ, ನೀನ್ ಡ್ರೆಸ್ ಹಾಕೊಂಡ್ ಬಂದ್ಮ್ಯಾಕೆ ನಿಂಗೆ ಅಲಂಕಾರ ಮಾಡೋ ಸ್ಯಾನೆ ದೊಡ್ಡ ಪ್ರೋಗ್ರಾಮು ಐತೆ. ಏನು? ನಿಂಗಿ ಸುಮ್ನಿರು, ಒಂದೊಂದಾಗೆ ಮಾಡೋಣ. ಕಮ್ಲಿಗೆ ಶಾಕ್ ಕೊಡೋದು ಬೇಡ. ಸರಿ, ನೀನು ಬಿರ್ನೆ ಹೋಗಿ ಡ್ರೆಸ್ ಹಾಕೊಂಬ. ಈ ಡ್ರೆಸ್ ಆಗೆ ನೀನ್ ಏಟ್ ಚಂದ ಕಾಣ್ತೀಯ ಗೊತ್ತಾ ಕಮ್ಲಿ? ಅದು ಅಲ್ದೆ ನೀನ್ ಈ ಡ್ರೆಸ್ ಹಾಕೊಂಡ್ ರಿಷಿ ಸರ್ ಮುಂದೆ ಹೋದ್ರೆ ಇವತ್ ನಿಶ್ಚಿತಾರ್ಥ ಅಲ್ಲ, ಮದ್ವೆನ ಮಾಡ್ಕೊಂಡ್ ಮನೆಗ್ ಕರ್ಕೊಂಡು ಹೋಯ್ತಾರೆ. ತಗೋ ಕಮ್ಲಿ, ಬೇಗ ಹೋಗಿ ಹಾಕೊಂಬ. ಹೂ ಕಮ್ಲಿ, ತಕ್ಕ. ಅಯ್ಯೋ, ಎಲ್ರು ಬಿರ್ನೆ ಬಂದ್ಬಿಡ್ತಾರೆ, ಹೋಗ್ ಹಾಕಂಬ ಕಮ್ಲಿ. ಗೋ ಗೋ, ನಡಿ ನಡಿ ನಡಿ. ಅಮ್ಮ ಬನ್ನಿ. ಅಮ್ಮ, ನನ್ನ ಮೇಲೆ ಇನ್ನೂ ಎಷ್ಟು ದಿನ ಅಂತ ಕೋಪದಲ್ಲಿ ಇರ್ತೀರಾ ಅಮ್ಮ? ನೀವು ಹೀಗಿದ್ರೆ ನನಗೆ ನೆಮ್ಮದಿಯಾಗಿರೋದಕ್ಕಾಗಲ್ಲ. ಅದೆಷ್ಟೇ ಖುಷಿಯಾದ ಮೂಮೆಂಟ್ಸ್ ಇದ್ರೂ ಮನಸ್ಸಿನ ಮೂಲೆಯಲ್ಲಿ ಚುಚ್ತಿರತ್ತಮ್ಮ. ಪ್ಲೀಸ್ ಮಾ, ನಾನು ಕಮಲಿ ಅವರಿಂದ ದೂರ ಇರಬೇಕು ಅನ್ನೋ ಒಂದೇ ಒಂದು ಮಾತು ಬಿಟ್ಟು ಬೇರೆ ಏನು ಮಾಡಿದ್ರೆ ನೀವು ಸಮಾಧಾನವಾಗಿರ್ತೀರಾ ಹೇಳಿ? ನನ್ನ ಮಕ್ಕಳ ಬಗ್ಗೆ ಯಾರು ತಪ್ಪು ಹೇಳಬಾರ್ದು ಅಂತ ಒಬ್ಬ ತಾಯಿಯಾಗಿ ನನಗಿರೋ ಆಸೆನ ಎಲ್ಲರೂ ಸ್ವಾರ್ಥ ಅಂತ ಕರೀತಾ ಇದ್ದಾರೆ. ನನಗದ್ರ ಬಗ್ಗೆ ಯೋಚನೆ ಇಲ್ಲ. ರಿಷಿ, ನೀನು ನನ್ನ ಮುದ್ದಿನ ಮಗ ಕಣ. ನಿನ್ನ ಮದುವೆನ ಅದ್ಧೂರಿಯಾಗಿ ಮಾಡಬೇಕು ಅಂತ ಮದುವೆನ ಯಾರು ನೋಡಿರಬಾರ್ದು ಅಂತ ಆಸೆ ಪಟ್ಟಿದ್ದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನಗೆ ತಕ್ಕಂಥ ಹುಡುಗಿನ ತಂದು ಮದುವೆ ಮಾಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ಆದರೆ ಈಗ ಅದ್ಯಾವುದು ನಡೀತಾ ಇಲ್ಲ. ಅನ್ನಪೂರ್ಣಮ್ಮ ಅವ್ರಿಗೆ ನಿಮ್ಮ ಮೊದಲನೇ ಮೊಮ್ಮಗಳು ಬಂದರೆ ಅವಳಿಗೆ ನಮ್ಮ ಋಷಿನ ತಂದ್ಕೋತೀನಿ ಅಂತ ನಾನು ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಇವತ್ತಿಷ್ಟೆಲ್ಲ ಮಾಡ್ತಾ ಇದ್ದೀನಿ. ಆಗಲಿ, ನಿನ್ಗೇನು ಇಷ್ಟನೋ ಅದೇ ಆಗ್ತಾ ಇದೆ. ಆದರೆ ಒಂದು ನೆನ್ಪಿಟ್ಕೋ ರಿಷಿ, ಈ ಮದುವೆ ನಡೆದ್ರೆ ನಿನಗೆ ಈ ಮನೇಲಿ ಜಾಗ ಇರೋದಿಲ್ಲ. ಬೇಗ ರೆಡಿ ಆಗ್ಬಾ. ಚಂದ್ರು, ಅವ್ರು ಇನ್ನೇನು ಬರೋ ಹೊತ್ತು ಕಣ. ಹೌದಮ್ಮ. ಇದೇನೋ ಇದು,
ಶುಭ ಕಾರ್ಯ ನಡೆಯುವಾಗ ಇಬ್ರು ಕಪ್ಪು ಸೀರೆ ಉಟ್ಕೊಂಡ್ಬರ್ತಾ ಇದ್ದಾರೆ. ಅವ್ರಿಗೆ ಮನೆ ಬಗ್ಗೆ ಸ್ವಲ್ಪನಾದ್ರೂ ಕಾಳಜಿ ಗೌರವ ಇದೆಯಾ ಹೇಳು? ಕೆಟ್ಟ ಬುದ್ಧಿ ಎಲ್ಲಿಗೆ ಹೋಗುತ್ತೆ? ಅಮ್ಮ, ಅವ್ರು ನಿಮ್ಮನ್ನು ಕೆಣಕ್ಬೇಕು ಅಂತಾನೆ ಏನಾದ್ರು ಮಾಡ್ತಾ ಇರ್ತಾರೆ. ಅವ್ರನ್ನ ಬಿಡಿ, ಏನಾದರೂ ಮಾಡ್ಕೊಂಡು ಹೋಗ್ಲಿ. ಅವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಏನು ಮಾಮ್, ಅತ್ತೆ ಏನು ಹೇಳಲೇ ಇಲ್ಲ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ನಮಸ್ತೆ. ಬನ್ನಿ ಕೂತ್ಕೊಳ್ಳಿ. ಬನ್ನಿ ರಮೇಶ್. ಹೇ ರಮೇಶ್. ಬನ್ನಿ ತಾರಾ ಅವ್ರೆ. ರಿಷಿ ಕೂತ್ಕೊಪ್ಪ. ಅಮ್ಮ, ನಿಮ್ಮ ಹತ್ರ ಆಗ್ಲಿಂದ ಮಾತಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ನನ್ನ ಮಾತೇ ಕೇಳ್ತಿಲ್ವಲ್ಲ. ಹೀಗೆ ಕೋಪದಲ್ಲಿದ್ದರೆ ಹೇಗಮ್ಮ? ಯಾಕೆ ಹೀಗೆ ಬಿಹೇವ್ ಮಾಡ್ತೀರಾ? ರಿಷಿ, ಇವ್ರ ಮನೆಗೆ ಬಂದಿದ್ದೀವಿ, ಸುಮ್ಮನೆ ಇರು. ಇಲ್ಲ ಅಮ್ಮ, ನಾನು ನಿಮ್ಮ ಹತ್ರ ಮಾತಾಡಲೇಬೇಕು. ಅದೆಷ್ಟು ಈಸಿಯಾಗಿ ಮದುವೆ ಆದಮೇಲೆ ಮನೆಯಿಂದ ಹೊರಗೋಗು ಅಂತ ಹೇಳಿಬಿಟ್ರಿ ಅಲ್ಲ. ನನಗೆ ನಿಮ್ಮನ್ನೆಲ್ಲ ಬಿಟ್ಟು ದೂರ ಇರೋಕ್ಕೆ ಇಷ್ಟ ಇಲ್ಲ ಅಮ್ಮ. ಹಾಗಾದರೆ ಈ ಹಳ್ಳಿ ಹುಡುಗಿನ ಬಿಟ್ಟು ದೂರ ಇರು. ಆಗಲ್ಲ ತಾನೆ? ಆ ಹಳ್ಳಿ ಹುಡುಗಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದೆಯಾ? ಅವಳಿಂದ ನಮ್ಮ ಮನೆ ಗೌರವ ಉಳ್ಸೋಕ್ಕಾದ್ರೂ ಆಗತ್ತಾ? ಅದು ಹೋಗಲಿ, ಅಟ್ಲೀಸ್ಟ್ ನಮ್ಮ ಥರ ಬಿಹೇವ್ ಮಾಡಕ್ಕೆ ಬರುತ್ತಾ? ಹೊರಗೆಲ್ಲಾದರೂ ಹೋದರೆ ನೀನು ಅವಳನ್ನು ಹೇಗೆ ಕರ್ಕೊಂಡು ಹೋಗ್ತೀಯ? ಜನ ಆಡ್ಕೋತಾರೆ. ಅವಳ ಮಾತು, ಅವಳ ಡ್ರೆಸ್ಸಿಂಗ್ ಸ್ಟೈಲು, ಬಿಹೇವಿಯರು, ಛೀ, ಒಂದಾದರೂ ನಮ್ಮ ಮನೆತನಕ್ಕೆ ಸೂಟ್ ಆಗೋ ಥರ ಇದೆಯಾ ರಿಷಿ? ನೀವು ಹೇಳಿದ ಕರೆಕ್ಟೇ ಅಮ್ಮ. ಕಮಲಿ ಅವರು ನಮ್ಮ ಥರ ಬಿಹೇವ್ ಮಾಡಲ್ಲ, ಡ್ರೆಸ್ ಮಾಡಲ್ಲ, ಮಾತು ಆಡಲ್ಲ. ಆದರೆ ಅವರು ಈಗ ಹೇಗಿದ್ದಾರೋ ಹಾಗೆ ಸುಂದರವಾಗಿದ್ದಾರೆ. ನಿಮ್ಮ ಸ್ಟೇಟಸ್ಗೆ ಸೂಟ್ ಆಗೋ ಎಲ್ಲ ಹುಡುಗಿರಿಗಿಂತ ಮುದ್ದಾಗಿದ್ದಾರೆ ನಮ್ಮ ಹುಡುಗಿ. ಸ್ವಲ್ಪ ಕಮಲಿ ಅವ್ರನ್ನ ನೋಡಿಮ್ಮ, ಅವ್ರನ್ನ ಈಗ ನೋಡಿ. ಅವ್ರನ್ನ ಯಾರಾದರೂ ನೋಡಿದ್ರೆ ನಿಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗಲ್ಲ ಅಂತ ಹೇಳೋಕ್ಕಾಗುತ್ತಾ? ಕಮಲಿ ಅವ್ರಿಗೆ ಸರಿ ಯಾವುದು ತಪ್ಪು ಯಾವುದು, ದೊಡ್ಡವ್ರಿಗೆ ಹೇಗೆ ಮರ್ಯಾದೆ ಕೊಡಬೇಕು ಅಂತ ಚೆನ್ನಾಗಿ ಗೊತ್ತು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಚೆನ್ನಾಗಿ ನೋಡ್ಕೊತಾರಮ್ಮ. ಅವರಿಂದ ನಮ್ಮ ಮನೆಗೆ ಯಾವ ತೊಂದರೆನೂ ಇಲ್ಲ ಅಮ್ಮ. ಈಗ ಹೇಳಿ, ನಿಮ್ಮ ಮನೆ ಸೊಸೆ ಆಗೋದಕ್ಕೆ ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕಮ್ಮ? ಕಮಲಿ, ಬಾಮ್ಮ. ಮಾಮ್, ಬೇಬಿ ತುಂಬಾನೇ ಅಪ್ಸೆಟ್ ಆಗಿದ್ದಾಳೆ.
ಈಗ ನಾವಿದನ್ನು ತಡೀಲಿಲ್ಲ ಅಂದರೆ ಅವಳು ಏನು ಬೇಕಾದರೂ ಮಾಡ್ಕೋತಾಳೆ. ಡೋಂಟ್ ವರಿ ಊರ್ಮಿ. ನಿಮ್ಮನ್ನೇ ನಂಬಿತೀನಿ ಮಾಮ್. ಟೆನ್ಷನ್ ಮಾಡ್ಕೋಬೇಡ, ನಾನೆಲ್ಲ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದೀನಿ. ಓಕೆ, ನನ್ನ ಮನೆಗೆ ಬಂದು ನನಗೆ ಸೇರ್ಬೇಕಾಗಿದ್ನೆಲ್ಲ ಕಿತ್ಕೊಂಡೆ ಅಲ್ಲ. ಎಷ್ಟು ಧೈರ್ಯ ಇರ್ಬೇಕು ನಿನಗೆ. ಹಳ್ಳಿ ಗುಗ್ಗು ಖುಷಿ ಪಟ್ಟು ಸಾಯ್ಲಿ ಅಂತ 4 ದಿನ ಎಲ್ಲ ಸಹಿಸ್ಕೊಂಡು ಸುಮ್ಮನಿದ್ದೆ. ಆದ್ರೆ ನೀನು ನಿನ್ನ ಲಿಮಿಟ್ನ ಮೀರಿ ಮುಂದೆ ಹೊರಟೋದೆ ಕಣೆ. ಋಷಿ ಜೊತೆ ಸಂಬಂಧ ಇಷ್ಟ ಇಲ್ಲ ಅಂತ ಡ್ರಾ ಮಾಡಿ ಈಗ ನನ್ನಿಂದ ನನ್ನ ಋಷಿನೇ ಕಿತ್ಕೊಳ್ಳೋಕೆ ನೋಡ್ತಿದ್ಯಲ್ಲ. ನೋ, ನೀನ್ ಅನ್ಕೊಂಡಾಗ ಆಗೋಕ್ಕೆ ಯಾನಿಕ ಬಿಡಲ್ಲ ಕಣೆ. ನನ್ನ ಕೈಯಿಂದಾನೇ ನಿನ್ ಕೊಲೆ ಆಗ್ಬೇಕಾಗಿತ್ತು. ಆದ್ರೆ ಅಮ್ಮಮ್ಮ ನಾನು ಜೈಲಿಗೆ ಹೋಗ್ಬಾರ್ದು ಅಂತ ಸ್ಟಾಪ್ ಮಾಡಿದ್ರು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿನ್ನ ತಿಥಿ ಮುಗ್ದೋಗ್ತಿತ್ತು ಕಣೆ. ಇಲ್ಲಿದೆ ನಿನಗೆ ಸರಿಯಾಗಿ ಮಾಡ್ತೀನಿ ಕಣೆ ಕೆಸರಿನ ಕಮಲಿ. ಅಂದ ಹಾಗೆ ಹುಡುಗಿ ಜಾತಕ ಕೊಡಿ. ಒಂದು ನಿಮಿಷ. ಘೋರ ಅನರ್ಥ. ಪುರೋಹಿತ್ರೆ, ಏನಾಯ್ತು? ಎಂಥ ಕೆಟ್ಟ ಜಾತಕ ನಮ್ಮ ಇದು. ಹುಡುಗ ಏನಾದರೂ ಈ ಹುಡುಗಿನ ಮದುವೆ ಆದರೆ ಶೀಘ್ರದಲ್ಲೇ ಅವನ ಸಾವು ಖಂಡಿತ. ಏನು ಹೇಳ್ತಿದ್ದೀರಾ ಶಾಸ್ತ್ರಿಗಳೇ? ನಾನು ಹೇಳ್ತಾ ಇಲ್ಲಮ್ಮ, ಈ ಜಾತಕ ಹೇಳ್ತಾ ಇದೆ.
ನಿನ್ನ ಮಗನ ಆಯಸ್ಸಿನ ರೇಖೆಗೆ ಕಂಟಕ ಈ ಹುಡುಗಿ. ಪುರೋಹಿತ್ರೆ, ನೀವೇ ಹೀಗಂದ್ರೆ ಹೇಗೆ? ಅದಕ್ಕೇನಾದ್ರೂ ಒಂದು ಪರಿಹಾರ ಇರ್ಬೇಕಲ್ವಾ? ಅನ್ನಪೂರ್ಣಮ್ಮ ಅವರೇ, ನಿಲ್ಸಿ. ಶಾಸ್ತ್ರಗಳೇ ಹೇಳ್ತಿರ್ಬೇಕಾದ್ರೆ ಏನೇ ಪರಿಹಾರ ಹುಡುಕಿದ್ರು ನನಗೊಪ್ಪಿಗೆ ಇಲ್ಲ. ತಾರವ್ರೆ ಇರಿ, ಪುರೋಹಿತರು ಏನು ಹೇಳ್ತಾರೆ ಅಂತ ಕೇಳೋಣ. ನನ್ನನ್ನು ಕ್ಷಮಿಸ್ಬಿಡಿ ಅನ್ನಪೂರ್ಣಮ್ಮ, ಇದಕ್ಕೆ ಯಾವ ಪರಿಹಾರನೂ ಇಲ್ಲ. ಈ ಜಾತಕ ಇಂಥದ್ದು ಅಂತ ಗೊತ್ತಿದ್ದಿದ್ರೆ ನಾನು ನಿಶ್ಚಿತಾರ್ಥ ದಿನಾಂಕ ಗೊತ್ತು ಮಾಡೋದಕ್ಕೆ ಇಲ್ಲಿಗೆ ಖಂಡಿತ ಬರ್ತಾನೆ ಇರಲಿಲ್ಲ. ಹುಡುಗ ಹುಡುಗಿ ಜಾತಕಕ್ಕೆ 4 ಗುಣನೂ ಕೂಡ್ತಾ ಇಲ್ವಲ್ಲಮ್ಮ. ತುಂಬ ದೊಡ್ಡ ಅಪಾಯ ಇದೆ. ನನ್ನ ಅಭಿಪ್ರಾಯದಲ್ಲಿ ಇದನ್ನ ಇಲ್ಲಿಗೆ ನಿಲ್ಲಿಸೋದು ಸೂಕ್ತ ಅಂತ ಅನಿಸುತ್ತೆ ನೋಡಿ. ಇಲ್ಲ ಇಲ್ಲ, ಇದು ನಿಜ ಅಲ್ಲ. ಈ ಮದುವೆ ನಡೀಬಾರ್ದು ಅಂತ ಕಾಮಿನಿನೇ ಏನೋ ಮಾಡಿರ್ತಾಳೆ. ಇದು ನಿಜ ಅಲ್ಲ. ಯಾರು ಇದನ್ನ ನಂಬೇಡಿ. ಬದುಕಿದ್ದು ಸತ್ತು ಹಾಗಿರ್ತೀನಿ. ಕಮಲಿ ಅವರೇ, ಎಲ್ರೂ ಮುಂದೆ ಹೇಳ್ತಿದ್ದೀನಿ, ನಿಮ್ಮಿಂದ ನನ್ನ ಪ್ರಾಣಕ್ಕೆ ಯಾವುದೇ ಥರ ತೊಂದರೆ ಆಗಲ್ಲ. ನನಗಾಗ್ಲಿ ನಮ್ಮ ಮನೆಯವ್ರಿಗಾಗ್ಲಿ ಯಾವುದೇ ಕಾರಣಕ್ಕೂ ಕೆಡಕಾಗಲ್ಲ. ನಂಬಿಕೆನೆ ದೇವರು ಅಂತ ನಂಬೋದಾದ್ರೆ ಆ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನೀವೇ ನನ್ನ ಪ್ರಾಣ. ನೀವಿಲ್ಲ ಅಂದ್ರೆ ಆ ಪ್ರಾಣ ನನ್ನಲ್ಲಿಲ್ಲ.
ಒಂದು ಕ್ಷಣನೂ ನನ್ನಿಂದ ನಿಮಗೆ ತೊಂದರೆ ಆಗ್ಬೋದು ಅಂತಾನೆ ಯೋಚನೆ ಮಾಡಿದೆ. ಹೀಗೆ ಮಾತಾಡ್ತಿದ್ದೀರಲ್ಲ ಸರ್, ನೀವು ನನ್ನ ಮ್ಯಾಕ್ ಇಟ್ಟಿರೋ ಪ್ರೀತಿಗೆ ನಾನು ಹೆಂಗ್ ಬೆಲೆ ಕಟ್ಲಿ? ರಿಷಿ, ನಿನಗಿದ್ ಗೊತ್ತಾಗಲ್ಲ. ನೀನ್ ಬ್ಲೈಂಡ್ ಆಗಿ ಮಾತಾಡ್ತಿದ್ಯಾ, ಆದ್ರೆ ನನಗೆ ರಿಸ್ಕ್ ತಗೊಳಕ್ ಇಷ್ಟ ಇಲ್ಲ. ಈ ಮದ್ವೆ ನಡೆಯಲ್ಲ. ಬಾ ನೀನು.